ಅಂದರು ನಾವು ಸುಮಾರು ಜನ ದಿನನಿತ್ಯ ಮಾತಾಡುವಾಗ ನೋಡಿರ್ತೀವಿ. ನೀನು ಬಿಡಪ್ಪ ಯಜಮಾನ ಸೌಕಾರ ಅಂತೆಲ್ಲ ಹೇಳ್ತಿರ್ತಾರೆ. ಏನೋ ತುಂಬ ದುಡ್ಡಿದ್ದ ತಕ್ಷಣ ಅಥವಾ ಅವನೇನೋ ತುಂಬ ಸ್ಟೈಲ್ ಹೊಡೆದಾಗ ಹಾಗೆಲ್ಲ ಹೇಳ್ತಾರೆ. ಆದರೆ ನಿಜವಾದ ಯಜಮಾನ ಯಾರು ಅನ್ನೋದನ್ನು ಗುಂಡಪ್ಪನವರು ಇವತ್ತಿನ ಕಗ್ಗದಲ್ಲಿ ಹೇಳಿದ್ದಾರೆ. ಏನಂತ ಕೇಳೋಣವಾ? ತ್ಯಜಿಸಿ ಭುಜಿಸಲ್ ಕಲಿತವನೆ ಜಗಕ್ಕೆ ಜಮಾನ, ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ. ಭುಜಿಪಪತಿ ಸುತರೊಪ್ಪು ತುಪ್ಪವಳೂಟಕ್ಕೆ, ಭಜಿಸು ನೀನಾವ್ರತವ ಮಂಕುತಿಮ್ಮ. ಈ ಪ್ರಪಂಚದಲ್ಲಿ ಎಲ್ಲದನ್ನೂ ಬಿಟ್ಟು ಯಾರು ಅಂದರೆ ಮೊದಲು ಎಲ್ಲದನ್ನು ತನ್ನ ಹತ್ರ ಇರೋದನ್ನೆಲ್ಲ ಕೊಟ್ಟು ಆಮೇಲೆ ತನಗೇನು ಉಳಿಯುತ್ತೋ ಅದನ್ನು ಅನುಭವಿಸೋನೇ ನಿಜವಾದ ಯಜಮಾನ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇಲ್ಲಿ ಒಂದು ಒಳ್ಳೆ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಏನಂತಂದರೆ, ಈಗ ನಮ್ಮ ಮನೇಲಿ ನಮ್ಮ ತಾಯಿ ಏನು ಮಾಡ್ತಾರೆ, ಏನಾದರೂ ಒಂದು ಅಡುಗೆ ಮಾಡಿದ ತಕ್ಷಣ ಮೊದಲು ಅವ್ರು ತಿಂದ್ಬಿಡಲ್ಲ. ಮೊದಲು ಗಂಡಂಗೆ, ಮಕ್ಕಳಿಗೆ ಎಲ್ರಿಗೂ ಊಟ ಸರಿಯಾಗಿ ಹೊಂದಿದೆಯಾ ಅಂತ ನೋಡಿಕೊಂಡು ಆಮೇಲಿಂದ ಉಳಿದಿದ್ದನ್ನು ತಾಯಿ ಸವಿತಾಳೆ. ಒಂದು ರೀತಿ ಅವರೆಲ್ಲ ಚೆನ್ನಾಗಿ ತಿಂದ್ರೇ ಅದೇನೇ ಅವಳಿಗೆ ತುಪ್ಪದ ಊಟ ಮಾಡಿದಷ್ಟು ಖುಷಿ ಆಗುತ್ತೆ. ಸೊ ಇದೇ ರೀತಿ ನಾವು ಕೂಡ ಅಂದರೆ ಎಲ್ಲದೂ ಈ ಪ್ರಪಂಚದ ಒಳ್ಳೇದೇನಿದೆ ಅದು ಎಲ್ಲದೂ ಕೂಡ ಇಡೀ ಸಮಷ್ಟಿಗೆ ಒದಗಿ ಆಮೇಲಿಂದ ನನಗೇನು ಉಳಿಯುತ್ತೋ ಅದನ್ನು ಯಾರು ಆನಂದ ಪಡೋದನ್ನು ಕಲ್ತ್ಕೊಳ್ತಾನೆ ಅವನೇ ನಿಜವಾದ ಯಜಮಾನ ಅಂತ. ಹಾಗಾಗಿ ಒಂದು ರೀತಿ ನಿಸ್ವಾರ್ಥವಾದ ತಾಯಿಯ ಮನಸ್ಸು ನಾವೆಲ್ಲರೂ ಹೊಂದಬೇಕು ಅನ್ನೋದನ್ನು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದ್ಭುತ. ನಮಸ್ಕಾರಗಳು.